ಇಟ್ಕೊಂಡು ಈ ಡೈಲಾಗ್ ಬರ್ದಿದ್ದು ನಾನು. ಆಯ್ತು, ಕೊನೆಗೂ ಈಗ ಕರಿಮಣಿ ಮಾಲೀಕ ನೀನೆಲ್ಲ ಕನಕ ಅಂತ ಗೊತ್ತಾಗಿದೆ. ಈಗ ನೀವು ಆ ಇನ್ಸ್ಪಿರೇಷನ್ ಆಗಿದ್ದಂಥವ್ರಿಗೆ ತಲುಪಿದೆಯಾ ಇದು ವಿಷಯ ಅಂತ, ಹೇಗೆ ಅಂತ? ನಾನು ಅವ್ರಿಗೆ ಹೇಳ್ಕೊಂಡೇ ಇಲ್ಲ ನಾನು ಇದು ಅಂತ. ಸುಮ್ಮನೆ ಕಾಲೇಜ್ ಟೈಮಲ್ಲಿ ಒಂದು ಗುಪ್ತ ಪ್ರೀತಿ ನಮ್ಮದು, ಹೇಳ್ಕೊಂಡಿಲ್ಲ ಹಂಗೆ ಸುಮ್ಮನೆ. ಯಾಕಂದರೆ ನಾವು ಹಳ್ಳಿ ಹುಡುಗರು, ನಮ್ಮದು ವೇಷಭೂಷಣ ಅಷ್ಟಕ್ಕಷ್ಟೇ ಹೊರಟಾಗಿರ್ತಿದ್ದು. ಕಾಲೇಜಿಗೆ ಬರೋರು ಅವರು ನೀಟಾಗಿ ಬರೋರು, ನಮ್ಮನ್ನೆಲ್ಲ ಆಕ್ಸೆಪ್ಟ್ ಮಾಡಲ್ಲ ಗುರು ಅಂತೇಳಿ ಸುಮ್ಮನೆ ಮುಕ್ತವಾಗಿ ಪ್ರೀತಿಸಿದವರು. ಫೈನಲಿ ಈ ಎಲ್ಲ ಜರ್ನಿ ಬಗ್ಗೆ ಮಾತಾಡಿದ್ರಿ. ಕನಕ ಅವರ ಕನಸುಗಳು ಏನು, ಸೊ ಹೇಗೆ ಇದನ್ನ ಮುಂದುವರ್ಸೋಂಥ ಪ್ಲಾನು, ಈಗ ಸಿಕ್ಕಿರ್ತಕ್ಕಂಥ ವರ್ಚಸ್ಸನ್ನು ಮತ್ತು ಜನಪ್ರಿಯತೆಯನ್ನು ಬಳಸ್ಕೊಳ್ಳೋಂಥ ಯೋಚನೆ ಅನ್ನುವಂಥದ್ದು? ಸರ್ ಅದೇ ಗೊತ್ತಿಲ್ಲ ಮುಂದಿನ ದಿನ ಏನಾಗುತ್ತೆ. ಇವತ್ತು ಟ್ರೆಂಡಿಂಗ್ ಓದ್ತಿರ್ತೀವಿ, ನಾಳೆ ಇರಲ್ಲ. ಯಾಕಂದರೆ ತುಂಬ ಜನ ಬಂದು ಹೋಗಿದ್ದಾರೆ. ಅದೇ ಕಂಟಿನ್ಯೂ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಶಾರ್ಟ್ ಫಿಲ್ಮ್ ಮಾಡೋದು ಸ್ವಲ್ಪ ಆಸೆ ಜಾಸ್ತಿ ಇದೆ ನನಗೆ. ಸ್ವಲ್ಪ ಡೈರೆಕ್ಷನ್ ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋ ಆಸೆ ಇದೆ. ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸ್ವಲ್ಪ ಫೋಟೋಗ್ರಫಿ, ನನ್ನ ಹೊಟ್ಟೆಪಾಡಿಗೆ ಫೋಟೋಗ್ರಫಿ ಬಿಸ್ನೆಸ್ಸು, ಅದರಲ್ಲಿ ಸ್ವಲ್ಪ ಅಪ್ಡೇಟ್ ಆಗ್ತಾ ಹೋಗಬೇಕು ಅಂತ ಕನಸಿದೆ. ಅದೇ ಒಗಟು ಹೇಳಿದ್ರಿ, ಸೊ ಆ ಒಂದು ಯಾವ್ದಾರು ಒಗಟು ನಿಮಗೆ ಹೆಂಗೆ ಈ ಒಗಟಿನ ನಂಟು ಬೆಳೆದಿದ್ದು, ಆ ಒಗಟು ಬಗ್ಗೆ ಹೇಳೋದಾದ್ರೆ? ಒಗಟಿನ ನಂಟು ಬೆಳೆದಿದ್ದು PUC ಇಂದ. ಮಾಮೂಲಿ ಸ್ಫೂರ್ತಿ ಹುಡುಗಿನೇ, ಯಾರಿಗೊಂದು ಕವಿತೆಗೆ ಸ್ಫೂರ್ತಿ ಹುಡುಗಿನೇ, ಅವರಿಂದನೇ ಅದು. ಅಂದರೆ ಅವ್ರು ನಾನು ಡೈರೆಕ್ಟಾಗಿ ಹೇಳ್ಕೊಳಕ್ಕೆ ಆಗದೆ ಇದ್ದದನ್ನ ಬರೆದಿಡ್ತಾ ಇದ್ದೆ, ಬರೆದು ಮತ್ತು ಅವ್ರಿಗೆ ತೋರಿಸ್ತಾನೆ ಇರಲಿಲ್ಲ. ನಾನು ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ, ಅವರು ನನ್ನ ಹತ್ರ ಬರ್ಸ್ಕೊಂಡು ಅವರು ವರ್ಕೌಟ್ ಮಾಡ್ಕೊಂಬಿಡೋರು, ನನಗೆ ಲವರ್ ಇಲ್ಲ. ಅದೊಂದು ಬೇಸರ ಇತ್ತು. ಅಲ್ಲೇ ನಿನಗೆ ಲವರ್ ಇಲ್ಲ, ಅದು ನೀವು ಬರ್ದವ್ ನಮಗಳಿಗೆಲ್ಲ ಯೂಸ್ ಆಗ್ತಿದ್ದಾವೆ ಕಣ ಅಂತ. ಆಯ್ತಪ್ಪ, ಯಾರಿಗೂ ಒಟ್ಟು ಯೂಸ್ ಆಗ್ತಿದ್ದಾವಲ್ಲ ಸಾಕು ಅಂತ ಆವಾಗ ಅನಿಸಿತ್ತು ನನಗೆ. ಓಕೆ, ಇಲ್ಲಿ ಅಂದರೆ ಕವಿತೆಗಳಿಗೆ ಬೇಡಿಕೆ ಇದೆ. ಅಂದರೆ ನಾನು ಅದನ್ನೇ ಪದೇ ಬೇರೆ ಹುಡ್ರಿಗೆ ಹೇಳಿದಾಗ ಒಂಥರ ಏನೋ ತಲೆನೋ ಒಂಥರ ನಿಂದೇ ಕಾಟಲ್ಲಿ ಅನ್ಕೊಳೋರು. ಆವಾಗ ನಾನು ಲಾಸ್ಟ್ ಬಿಟ್ಟೇ ನಾನು ಅವ್ರಿಗೆ ಹೇಳೋಕ್ಕೆ ಹೋಗ್ತಿರಲಿಲ್ಲ. ಹಾಗೆ ಟಿಕ್ಟಾಕ್ ಇದ್ದಾಗ ಕೆಲವೊಂದು ವಿಡಿಯೋ ಟಿಕ್ಟಾಕಲ್ಲಿ ಶಾಯರಿಗಳು, ಕವಿತೆಗಳು ತುಂಬ ವ್ಯೂಸ್ ಲೈಕ್ಸ್ ತೊಗೊಳ್ತಾಯಿದ್ವು. ಇಲ್ಲೆಲ್ಲ ಇಲ್ಲಿ ವೇದಿಕೆ ಇದೆ, ನಾನೇ ಟ್ರೈ ಮಾಡಬಾರ್ದು ಅಂತ ಅವಾಗ ಟ್ರೈ ಮಾಡಿದ್ದು. ಶುರುವಿಂದಲೇ ನಾನೊಂದು ಟಿಕ್ಟಾಕಲ್ಲಿ ಒಂದು ಹುಡುಗಿ ಮೇಲೆ ಡೈಲಾಗ್ ಹೊಡೆದಿದ್ದೆ. ಅದು ಅವತ್ತೇ ವೈರಲ್ ಆಗಿದ್ದು. ಅದು, ನೀ ಪ್ರೀತಿಸೋ ಹುಡುಗಿ ಹೆಸರು ರಾಧಾ ಆಗಿದ್ರೆ ಈ ಡೈಲಾಗು ನಿಮಗೋಸ್ಕರ. ಹೇ ರಾಧಾ, ತೆರೆದು ನೋಡೊಮ್ಮೆ ಮನಸ್ಸಿನ ಕದ, ಅಲ್ಲಿರುವೆನಿ ಸದಾ ಅಂದಿದ್ದು ಸರ್. ಇದು ಫಸ್ಟ್ ನನ್ನ ವೈರಲ್ ವಿಡಿಯೋ, ಒಂದು ಹುಡುಗಿ ಮೇಲೆ ಮಾಡಿದ್ದು. ಎಸ್, ಫೈನಲಿ ನಿಮ್ಮದೇ ಡೈಲಾಗ್ ಮುಖಾಂತರ ಶುರು ಮಾಡಿದ್ವಿ. ಅದೇ ಡೈಲಾಗ್ ಮುಖಾಂತರ ಏನಿಲ್ಲ, ಡೈಲಾಗ್ ಮುಖಾಂತರ ಒಂದು ಎಂಡ್ ಮಾಡಿಬಿಡಿ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್ ನಿಮಗೆ. ಖಂಡಿತ ಸರ್, ಥ್ಯಾಂಕ್ ಯು. ಗುರು, ಒಂದು ಟೈಮಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಓದ್ಲು, ಆದರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ. ಏನಂದಲೇ? ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಕರಿಮಣಿ ಮಾಲೀಕ ಕನಕ ಅವರ ಮಾತು. ಈಗ ಎಲ್ಲಿ ನೋಡಿದ್ರು ಕೂಡ ಕರಿಮಣಿ ಮಾಲೀಕನ ಟ್ರೆಂಡ್ ಕ್ರಿಯೇಟ್ ಮಾಡೋದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಇವರು. ಸೊ ತಮ್ಮ ಇಡೀ ಜೀವನದ ಒಂದು ಬಂದ ಹಾದಿನ ಜೊತೆಗೆ ಈ ಸಾಂಗ್ ಹೆಂಗೆ ಕ್ರಿಯೇಟ್ ಆಗಿತ್ತು ಅನ್ನೋದ್ರ ಬಗ್ಗೆ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9.